ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿ. ಫಸ್ಟ್ ನಂದು ಲುಕ್ ಹೆಂಗದ ರೋಸ್ಟ್ ಅನ್ನೋದು ಏನು ನೋಡ್ರಿ, ನನ್ನ ಲುಕ್ ಹೆಂಗದ ಅದು ಹೇಳ್ರಿ ಫಸ್ಟ್ ನೀವು. ಓಕೆ, ಫಸ್ಟ್ ನೀವು ರೇಟ್ ಮಾಡ್ರಿ ನಂದು ಲುಕ್. ಸಾಕು ಅಲ್ಲಿ ನಿಂದು ಲುಕ್ ಬಿಡು, ಮೊದಲು ಓವರ್ ಆಕ್ಟಿಂಗ್ ಕಮ್ಮಿ ಮಾಡಂತ ಹೇಳಿ ಕಮೆಂಟ್ ಮಾಡಬೇಡ್ರಿ. ಓಕೆ, ಅಂಡ್ ಐ ಆಮ್ ಬ್ಯಾಕ್ ವಿತ್ ದ ನ್ಯೂ ರೋಸ್ಟ್ ವಿಡಿಯೋ. ಬಿಗ್ ಬಾಸ್ ಒಂದು ರಿಯಾಲಿಟಿ ಶೋ ಅದು. ಅದ್ರೊಳಗೆ ಹೆಂಗಂತಂದ್ರೆ ಅದು ಯಾರ ಅಂಗಡಿ ನಿಂತಿರ್ತದ ಅವ್ರ ಅಂಗಡಿಗೆ ದಕ್ಕ ಕೊಟ್ಟಿಗೆ ಮುನ್ನಡೆಸ್ತದ. ಎಸ್, ನಾಕ್ ಆದ ಪ್ಲೇಯರ್ಸಿಗೆ ರಿವೈವ್ ಮಾಡ್ತದೆ. ಅಂದ್ರೆ ಹೆಂಗಂತಂದ್ರೆ ಅನ್ನದಾತ ಅದು. ಬಿಗ್ ಬಾಸ್ ಏನಂದ್ರೆ ಬೇಸಿಕಲಿ ಅನ್ನದಾತ ಅದು. ಹೆಂಗಂದ್ರೆ ಮೊದಲು ನೋಡುದು ಯಾರ್ಯಾರು ಸೀರಿಯಲ್ ನಿಂತದ ಎಲ್ಲ ಚಾನಲ್ ಒಳಗಿಂದ ಯಾವ್ಯಾವ ಸೀರಿಯಲ್ ಚಲೋ ಇದ್ದು ಯಾವ್ಯಾವ ನಿಂತಾವ್ ನೋಡುದ. ಇದ್ರೊಳಗಿಂದ ಆಕ್ಟರ್ ಇಬ್ರಿಗೂ ಕರ್ಕೊಂಡು ಬರುದು. ನಿನ್ ಸೀರಿಯಲ್ ನಿಂತದ, ಬಾ ನಿಂದು ಸೀರಿಯಲ್ ನಿಂತದ, ನೀ ಬಾ, ನಿಂದು ನಿಂತದ ನೀನು ಬಾ, ನಿಂದು ನಿಂತದ ನೀನು ಬಾ. ಅಂದ್ರೆ ಇದು ಬೇಸಿಕಲಿ ನೀವು ನೋಡ್ರಿ, ಬೇಕಂದ್ರೆ ನೀವು ಅಬ್ಸರ್ವ್ ಮಾಡಿ. ಇದ್ರೊಳಗೆ ಟೋಟಲ್ ಯಾರ್ಯಾರು ಅದಾರಲ್ಲ ಎಲ್ಲರೂ ಸೀರಿಯಲ್ದವ್ರು ಅದಾರ. ಅಂದ್ರೆ ನನಗೆ ಅನಿಸ್ತದ, ಒಂದೊಂದು ಸಲ ನನಗೆ ಅನಿಸ್ತದ ಇದು ಬಿಗ್ ಬಾಸ್ ನಡಿಲಾಗತ್ತದೇನು ಅವಾರ್ಡ್ ಫಂಕ್ಷನ್ ನಡೆಯಾಗತ್ತದ ಸೀರಿಯಲ್ಸ್ದು. ಅದು ಬರ್ತದೆ ನೋಡಿ, ಅನುಬಂಧ್ ಏನೋ ಒಂದು ಬರ್ತದೆ ನೋಡಿ, ಅನುಬಂಧ ಅವಾರ್ಡ್ಸ್ ಆ ಥರ ಬರ್ತದಲ್ಲ. ಅದ್ರೊಳಗೆ ಬರೀ ಸೀರಿಯಲ್ಸ್ ಇರಲ್ಲ. ಜನಮೆಚ್ಚಿದ ನಾಯಕ, ಜನಮೆಚ್ಚಿದ ಸೊಸೆ, ಜನಮೆಚ್ಚಿದ ಮಗಳು, ಈ ಥರ ಅವಾರ್ಡ್ ಫಂಕ್ಷನ್ ಅನ್ಸ್ಲಿಕ್ಕೆ ಹೆಂಗಂತಂದ್ರೆ ಕುರಿ ಹಿಂಡು ತಂದ ಧಾರಾವಾಹಿದವ್ರಿಗೆ ತಂದಾರ. ಅದು ಮತ್ತು ಧಾರಾವಾಹಿದೊಳಗಿನವ್ರಿಗೆ ತಂದಾರ. ಅವ್ರು ಮತ್ತು ಅದ್ರೊಳಗೂ ನಮೂನಿಗಳದಾವ ಮಾರ. ಬಿಗ್ ಬಾಸ್ 2 KD ಇರೋ ಪ್ಲೇಯರ್ ಇದ್ದಂಗೆ. ಅಂದ್ರೆ ಮಂದಿ ಲೈಫ್ ರಿವೈವ್ ಮಾಡೋದ್ರೊಳಗೆ ತಾನೇ ನಾಕ್ ಆಗ್ಲಿಕ್ಕತ್ತಾರ ಗೊತ್ತ. ಅಂದ್ರೆ ಬಿಗ್ ಬಾಸ್ ಅವ್ರು ಎಷ್ಟು ಡೌನ್ ಟು ಅರ್ತ್ ಅದಾರತ್ತಂದ್ರೆ ಈ ಸಲ ಏನೇನು ಕಂಟೆಸ್ಟೆಂಟ್ಸ್ ಕರ್ಸಾರಲ್ಲ ಎಲ್ಲರೂ 0 ಹೈಪ್ ಕಂಟೆಸ್ಟೆಂಟ್ಸ್ ಅದಾರ ಆಲ್ಮೋಸ್ಟ್. ಏನು ಮಾಡಾಕತ್ತಾರೆ ತಿಳಿಯಲಾಗ್ಯದ. ಈ ಸಲ ಹೆಂಗಾಗ್ಯದ ಅಂದ್ರೆ ಈ ಸೀಸನ್ ಅಂದ್ರೆ ನಾ ಪ್ರತಿ ಸೀಸನ್ ನೋಡ್ತಾ ಇದ್ದಿಲ್ಲ. ಲಾಸ್ಟ್ ಸೀಸನ್ ಒಂದು ನೋಡಿದ್ದೆ, ಅದು ರೋಸ್ಟ್ ವಿಡಿಯೋ ಮಾಡೋ ಸಂಬಂಧ ನೋಡಿದ್ದೆ. ಬಟ್ ಇಂಟ್ರೆಸ್ಟಿಂಗ್ ಇತ್ತದು. ಈ ಸೀಸನ್ ರೋಸ್ಟ್ ಮಾಡ್ಬೇಕಂತ ಹೇಳಿ ನಾನು ನೋಡ್ಬೇಕು ಅಂದ್ರೆ ನನಗೆ ಇಂಟ್ರೆಸ್ಟ್ ಬರೋದು. 3 ದಿನ ನೋಡಿದೀನಿ, 3 ದಿನ ಸ್ಕಿಪ್ ಮಾಡಿರ್ತೀನಿ, 3 ದಿನ ನೋಡಿದೀನಿ, 3 ದಿನ ಸ್ಕಿಪ್ ಮಾಡಿರ್ತೀನಿ. ಅಂತಂದ್ರೆ ಕಂಟೆಸ್ಟೆಂಟ್ಸ್ ಸರಿ ಆ ಥರ ತರಬೇಕಿತ್ತಲ್ಲ ಅವ್ರು. ಬಟ್ ವೈಲ್ಡ್ ಕಾರ್ಡ್ ಎಂಟ್ರಿ ಒಳಗೆ ಫಸ್ಟ್ ಹನುಮಂತ್ ಅನ್ನಗೇನು ತಂದ್ರಲ್ಲ, ಗುಡ್, ಇಟ್ ಈಸ್ ಗುಡ್, ತಂದು ಚಲೋ ಮಾಡ್ಯಾರ. ಸೆಕೆಂಡ್ ಒಳಗೂ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಸ್ ತಂದಾರ. ಬಟ್ ಅನ್ನ ಚಲೋ ಅದ, ರಜತನ ಅಂದ್ರೂ ಸ್ವಲ್ಪ ಕಾಮಿಡಿ ಮಾಡ್ತಾರೆ. ಅಂದ್ರೆ ಹೆಂಗಾಗಿದೆ ಅಂದ್ರೆ ನನಗೆ ಕರೀರಿ, ಆದ್ರೆ ಏನು ಮಾಡೋದು, ಮನೆಯೊಳಗೆ ಬಿಡಂಗಿಲ್ಲ, ಅದು ಬೇರೆ ಮಾತು. ಕಂಟೆಸ್ಟೆಂಟ್ಸ್ ಬಗ್ಗೆ ಮಾತಾಡೋದು ಒಂದೊಂದು ಮುತ್ತು. ಮೀನಾಕ್ಷಿ ಎಂಥ ಮಕ್ಕಳನ್ನ ಎತ್ಬಿಟ್ಟೆ, ಮೀನಾಕ್ಷಿ ಎಂಥ ಮಕ್ಕಳನ್ನ ಎತ್ಬಿಟ್ಟೆ ಅಂತ ಹೇಳಿ ಏನು ಡೈಲಾಗ್ ಅದ ತಂದು ಈ ಬಿಗ್ ಬಾಸ್ ಒಳಗೆ ಕಂಟೆಸ್ಟೆಂಟ್ಸ್ ಮುಂದೆ ಅನ್ರಿ. ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ, ಒಂದೊಂದು ಮುತ್ತು ಕಡೆ. ಒಬ್ಬೊಬ್ರು ಮುತ್ತು ರತ್ನಗಳದಾರ. ಒಬ್ಬೊಬ್ರು ಬಿಗ್ ಬಾಸ್ ಒಳಗಿರು ಎಲ್ಲ ಕಂಟೆಸ್ಟೆಂಟ್ಸ್ ಒಳಗೆ ನಾ ಸೆಲೆಕ್ಟ್ ಮಾಡ್ಕೊಂಡಿದ್ದು ಫಸ್ಟ್ ಕಂಟೆಸ್ಟೆಂಟ್ ಈಸ್ ಸತ್ಯವನ್ನೇ ನುಡಿಯುವ. ಎಸ್, ಇದಕ್ಕಿಂತ ಹೆಚ್ಚಿಗೆ ಏನೇನು ಪಾಸಿಟಿವ್ ಏನೇನು ಬರ್ತಾವಲ್ಲ ವರ್ಡ್ಸ್ ವಿತ್ ಪರ್ಸನಾಲಿಟಿಗೆ ಇದು ಡಿನೋಟ್ ಮಾಡು ಎಲ್ಲ ಐತಿನಿ ಅಕ್ಕ. ಅಂದರೆ ಸತ್ಯ ಧಾರಾವಾಹಿದ ಹೀರೋಯಿನ್ ಸತ್ಯ ಅಕ್ಕ, ಅಂದರೆ ಗೌತಮಿ ಅಕ್ಕ. ಈಗ ಬಿಗ್ ಬಾಸ್ ಒಳಗೆ ಇರ್ತಾರೆ. ಅದ್ರೊಳಗೆ ಒಂದೊಂದು ಪರ್ಸನಾಲಿಟೀಸ್ ಇರ್ತಾರ ಹುಡುಗ್ಯಾರು. ಅವ್ರಿಗೆ ಏನಂತಿರ್ತಾರಂದ್ರೆ ನ್ಯಾಷನಲ್ ಕ್ರಶ್ ಅಂತಿರ್ತಾರೆ. ಅಕ್ಕಾಗ ಹೊರಗೆ ಹೆಂಗೆ ಅನ್ನಕತ್ತಾರ ಅಂದ್ರೆ ನ್ಯಾಷನಲ್ ಕ್ರ್ಯಾಶ್ ಅನ್ನಕತ್ತಾರ. ಅಕ್ಕನ ಸ್ಮೈಲ್ ಏನೋ ವರ್ಸ್ಟ್ ಸ್ಮೈಲ್ ಅನ್ನತ್ತಾರ. ಯಾಕಂತಂದ್ರೆ ಅಕ್ಕ ಸತ್ಯ ಒಳಗೆ ಎಷ್ಟು ಆ್ಯಕ್ಟಿಂಗ್ ಮಾಡಬೇಕಿತ್ತಲ್ಲ ಅದಕ್ಕಿಂತ ಹೆಚ್ಚು ಬಿಗ್ ಬಾಸ್ ಒಳಗೆ ಮಾಡ್ಯಾಳ. ಅಕಸ್ಮಾತ್ ಆ್ಯಕ್ಟಿಂಗ್ ಏನಾರ ಹಿಂಗೆ ಅವಾರ್ಡ್ ಕೊಡೋದಿತ್ತ ತಿಳ್ಕೊ, ಅಕ್ಕ ಕೊಡ್ತಿದ್ರ, ಅಕ್ಕಗೆ ಕೊಡ್ತಾರೆ. ಅಕ್ಕ ಕರೆಕ್ಟ್ ಆ್ಯಕ್ಟರ್ ಅದಾಳ. ಅಕ್ಕ ಕರೆಕ್ಟ್ ಚೂಸ್ ಮಾಡ್ಕೊಂಡಾಳ ಲೈಫ್ ಒಳಗೂ. ಬೇಸಿಕಲಿ ಏನಂತಂದ್ರೆ ಗೌತಮಿ ಅಕ್ಕ, ಅದು ಮಿಸ್ ಆಗಿ ಆಂಟಿ ಬರ್ಲಿಕತ್ತಿತ್ತು. ನನಗೂ ಆಂಟಿ ಅನ್ರಿ ನಡೀತದ, ನಾ ಏನು ಅಫೆಂಡ್ ಆಗಲ್ಲ. ಈಗ ನನ್ನ ಬಾಯಿ ಒಳಗೆ ಆಂಟಿ ಬರ್ಲಿಕತ್ತಿತ್ತು ಅಕ್ಕಿನ ಸಂಬಂಧ ಅಂತಂದು ನೀವು ಅಕ್ಕಿನ ಫ್ಯಾನ್ಸ್ ಇದ್ದವ್ರು ಅಫೆಂಡ್ ಆಗಿ ಕಮೆಂಟ್ ಸೆಕ್ಷನ್ ಒಳಗೆ ಬಂದು ನೀ ಆಂಟಿ ಹಂಗಂದೆಲೆ ಐಶಿ ನೀ ಆಂಟಿ ಅನ್ನು ನನಗೇನಾಗೋದದ, ಒಂದಿನ ನಾನು ಆಂಟಿನೇ ಆಗಕ್ಕಿದ್ದೀನಿ. ಕಂಟೆಸ್ಟೆಂಟ್ ಬಗ್ಗೆ ಒಂದೇ ವರ್ಡ್ ಒಳಗೆ ಏನಾರ ಹೇಳ್ಬೇಕಿತ್ತಂದ್ರೆ ನಮ್ಮ ಭಾಷೆ ಒಳಗೆ ನಾವು ಉಪಾಧ್ಯಾಪಿ ಅಂತೀವಿ. ಮಂಜು ಅಂಕಲ್ದು ಮತ್ತ ಗೌತಮಿ ಅಕ್ಕದು ಕೊಡು ತಗೋ ಸಂಬಂಧ ಐತಿ. ನನ್ನ ತಂಗಿಯರ ಈ ಬಂದ. ಈ ಗೌತಮಿ ಅಕ್ಕ ಸತ್ಯ ಧಾರಾವಾಹಿ ಒಳಗೆ ಎಷ್ಟು ಪಾಸಿಟಿವ್ ಮತ್ತೆ ಎಷ್ಟು ಚಲೋ ಅನಿಸ್ತಿತ್ತಲ್ಲ, ಅಷ್ಟೇ ರಿಯಲ್ ಲೈಫ್ ಒಳಗೆ ಉಲ್ಟಾ ಅದಾಳ. ಅಂದ್ರೆ ಅಕ್ಕಿಂದ ರಿಯಲ್ ಲೈಫ್ ಒಳಗೆ ಗೊತ್ತಿಲ್ಲ, ಬಟ್ ಬಿಗ್ ಬಾಸ್ ಲೈಫ್ ಒಳಗೆ ಅಕ್ಕ ಪೂರ ಉಲ್ಟಾ ಅದಾಳ. ಪಾಸಿಟಿವ್ ಅದೀನಿ, ನಾ ಪಾಸಿಟಿವ್ ಅದೀನಿ. ಅಕ್ಕ ತಾನೇ ಪಾಸಿಟಿವ್ ಅನ್ಕೊಳ್ಳೋದ್ರೊಳಗೆ ಬ್ರ್ಯಾಂಡ್ ಅಂಬಾಸಿಡರ್ ಇರ್ತಿಲ್ಲ. ಹೆಂಗಂತಂದ್ರೆ ಈಗ ನಾನೇ ಅನ್ಕೊಳಂಗಿಲ್ಲ ನಾ ಚಲೋ ಅದೀನಿ ಅಂತ ಹೇಳಿ. ಆಬ್ವಿಯಸ್ಲಿ ನಾ ಸಣ್ಣಕ್ಕಿದ್ದಂತೆ ಚಲೋ ದಿನ ನಾ ಹೇಳಿ ನಾ ಎದಕ್ಕೆ ಚಲೋ ದಿನಂತ ನಾ ಹೇಳ್ತೀನಿ ಎದಕ್ಕೆ ಚಲೋ ದಿನಂತ. ನೋಡ್ರಿ, ನಾವು ಒಂದು ಮೊದಲ ಮ್ಯಾಲಿನ ಮನೆಯಾಗ ಇರ್ತೀವಿ. ನಾವು ಹೆಂಗಂದ್ರೆ ರೈಟ್ ಸೈಡ ಒಂದು ಮನೆ ಇರ್ತಿತ್ತು. ಇದು ನಮ್ಮ ಮನೆ, ಇಲ್ಲಿ ಅಂಗಡಿ ಇತ್ತು. ಇದಾದ್ಮೇಲೆ ಈ ಕಡೆ ಸೈಡ್ ಒಂದು ಅಂಗಡಿ ಇತ್ತು, ಆಯ್ತಾ.
ಸೊ ಅದಾದ್ಮೇಲೆ ಮೊದಲ ಈ ಮನ್ಯಾಗಿದ್ದಾಗ ಈ ಅಂಗಡಿಗೆ ಫಸ್ಟ್ ಹೋಗ್ತಿದ್ದೆ ನಾ. ಈ ಅಂಗಡಿ ಮುಂದಿನ ಹಾಶ ಅಂಗಡಿಗೆ ಹೋಗ್ಬೇಕಿತ್ತು. ಅವ್ರಿಗೆ ಮತ್ತೆ ಇವ್ರಿಗೆ ಕೆಟ್ಟ ಅನಿಸ್ತದ, ಈ ಅಂಗಡಿಗೆ ನಾ ಹೋಗ್ತಿದ್ದಿಲ್ಲ. ಈ ಅಂಗಡಿಗೆ ಹೋಗಿ ಏನೇನೋ ತರ್ತಿದ್ದೆ ನಾ. ಆಮೇಲೆ ಏನಾಯ್ತು, ನಮ್ಮ ಮನೆ ಬಂದು ಇಲ್ಲಿ ಶಿಫ್ಟ್ ಆಯ್ತು. ಇಲ್ಲಿ ಅಂದ್ರೆ ನಾವು ಮನೆ ಚೇಂಜ್ ಮಾಡಿದೇವೆ. ಈಗ ಏನಾಯ್ತು, ಈ ಅಂಗಡಿ ಇಲ್ಲದ, ಈ ಅಂಗಡಿ ಇಲ್ಲದ. ಈಗ ನಾ ಈ ಅಂಗಡಿ ಮುಚ್ಚಿದಾಗ ಈ ಅಂಗಡಿ ಒಳಗಿದ್ದು ಹೋಗಿ ಏನಾರ ಬೇಕಾ ಅದು ತರ್ತಿದ್ದೆ. ಒಂದಿನ ಏನಾಯ್ತು, ಈ ಅಂಗಡಿ ಮುಚ್ಚಿತ್ತು, ಈ ಅಂಗಡಿಗೆ ಹೋಗಿದ್ದೆ. ಅವ್ರು ಏನಂದ್ರೆ ನನಗೆ ಆ ಅಂಗಡಿ ಮುಚ್ಚೋದಂದ್ರೆ ಅಷ್ಟೇ ಕಟ್ ಬರ್ತೀನಿ ನೀನು ಹಿಂಗಂದ್ ನನಗೆ ಒಂಥರ ಅಂದಿದ್ರು. ಅದಕ್ಕೆ ನಾ ಏನು ಮಾಡತ್ತೆ, ಇವ್ರಿಗೆ ಕೆಟ್ಟ ಅನಿಸ್ಬಾರ್ದು ಅಂತ ಹೇಳಿ ಈ ಅಂಗಡಿಗೆ ಹೋಗು ಬದ್ಲಿ ಈ ಅಂಗಡಿಗೆ ಹೊಂಟೇನ. ಅವ್ರು ಮುಂದಿನ ಹಾಶ್ ಹೋದ್ರೆ ಅವ್ರಿಗೆ ಕೆಟ್ಟ ಅನಿಸ್ತದ ಅಂತ ಹೇಳಿ ಈ ಅಂಗಡಿಗೆ ಹೋಗಕತ್ತೆ, ಈ ಅಂಗಡಿಗೆ ಬಿಟ್ಬಿಟ್ಟೆನ. ಅಂದ್ರೆ ಅಷ್ಟು ಚಲೋ ಅದಿನತ್ ನಾ. ಆ್ಯಂಡ್ ಐ ನೋಟ್ ದ್ಯಾಟ್ ವಾಸ್ ಅ ಡಂಪ್ ಎಕ್ಸಾಂಪಲ್. ಆ್ಯಂಡ್ ಹುಡುಗಿರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀರಿ ನೀವು? ಸೆಕೆಂಡ್ ಕಂಟೆಸ್ಟೆಂಟ್ ಬಂದ ಮಂಜು ಅಂಕಲ್. ಇವ್ರು ಆಟ ಚಲೋ ಆಡ್ತಾರೆ. ಗೌತಮಿಗೆ ಅಷ್ಟೇ ಚಲೋ ಅದಾರ ಇವರು. ಉಳ್ಕಿದ್ದವ್ರಿಗೆ ಅಷ್ಟೇ ಆಟ ಚಲೋ ಆಡ್ತಾರೆ, ಹಂಗೇನಿಲ್ಲ. ಆಟ ಒಳಗಂತರ ಚಲೋ ಅದಾರ. ಅಕಸ್ಮಾತ್ ಅವ್ರು ಸೋಲಾಕ್ ಬರ್ಲಿಕ್ಕತ್ತಾರದು ಗೊತ್ತಾಯ್ತ ತಿಳ್ಕೊ, ಅವ್ರು ಮೋಸನೂ ಮಾಡಿ ಆಡ್ತಾರೆ. ನಡೀತದೆ ಬಿಗ್ ಬಾಸ್ ಒಳಗೆ ಅವ್ರು ಸೆಲ್ಫಿಶ್ ಆಗಿ ಆಡೋದು ಈಸ್ ಓಕೆ. ಗೌತಮಿಗೆ ಭಾಳ ಸಪೋರ್ಟ್ ಮಾಡ್ತಾರೆ. ಅದೇ ಹೇಳಿಲ್ಲ, ಕೊಡು ತಗೊಳ್ಳೋ ಸಂಬಂಧ ಐತಿ ಇವ್ರದ್ದು ಅವ್ರದ್ದು. ಮೋಸ ಆಗೋರು ಇರೋ ತನಕ ಮೋಸ ಮಾಡೋರು ಇರ್ತಾರೆ. ಎಷ್ಟು ದಿನ ಇರ್ತೇವೆ ಹೇಳ್ರಿ ನಾವು ಈ ಭೂಮಿ ಮೇಲೆ? ಇರೋ ತನಕ ಎಲ್ಲರೂ ಒಂದಾಗಿದ್ದು ಹೋಗೋದಂತ. ಮತ್ತು ಎಲ್ಲರೂ ಒಂದಿನ ಎಲ್ಲಿ ಹೋಗೋದದು ಹೇಳು? ಮನ್ನಾಗೆ ಹೋಗೋದದ. ಏನು ಹೊತ್ಕೊಂಡು ಹೋಗ್ತೀರಿ ಹೇಳಿ? ಹೋಗೋದು ಯಾರು ಏನು ಹೊತ್ಕೊಂಡು ಹೋಗಂಗಿಲ್ಲ. ಸ್ವಲ್ಪ ಭಾಳ ಜ್ಞಾನ ಪೇಲಾದಿನಲ್ಲ, ಇಷ್ಟು ದಿನ ಟೆನ್ಷನ್ ಒಳಗಿದ್ದೆ ಎಲ್ಲ ಜ್ಞಾನಿ ಆಗ್ಬಿಟ್ಟೆ ನಾ ಭಾಳ. ಅಂಕಲ್ ಆಂಟಿ ಇಬ್ರು ಗುಡ್ ಫ್ರೆಂಡ್ಸ್ ಅದಾರ. ಸೊ ಅಕ್ಕಿನ ಚೇಳಾಕಿ ಚೇಳ ಇಸ್ ನಾಟ್ ಕರೆಕ್ಟ್ ವರ್ಡ್. ಅಂದ್ರೆ ಅಂಕಲ್ ಅವ್ರದ್ದು ಗೇಮ್ ಬಿಟ್ರೆ ಏನೂ ಇಲ್ಲ. ಅಂದ್ರೆ ಡೆಡಿಕೇಶನ್ ಹೇಳತ್ತೇನ. ಅಕ್ಕ ಇಲ್ಲ, ಅಕ್ಕ ಉಪೇದಿಪ್ಪಿ, ಅಂಕಲ್ ಅವ್ರು ಉಪೇದಿಪ್ಪಿ 2 ಹಿಂಗೆ. ಬಟ್ ಗೇಮ್ ಚಲೋ ಆಡ್ತಾರೆ. ಅದು ಬಿಟ್ರೆ ಅಂಕಲ್ ಅವ್ರದ್ದೇನು ಚಲೋ ಇಲ್ಲ ಅಷ್ಟೇ. ನಮ್ದು ನೆಕ್ಸ್ಟ್ ಕಂಟೆಸ್ಟೆಂಟ್ ಈಸ್ ಪಾರ್ವಂಟಿ, ಅಂದ್ರೆ ಮೋಕ್ಷಿತಾ ಅಕ್ಕ. ಎಸ್, ಅಕ್ಕ ಧನ್ರಾಜ್ ಜೊತೆ ಒಂದು ಜೋಡಿ ಟಾಸ್ಕ್ ಒಳಗೆ ಅಕ್ಕ ಹೆಂಗೆ ಸುಮ್ಮನೆ ಬ್ಲೇಮ್ ಮಾಡಿದ್ಲಲ್ಲ, ಅದಂದ್ರೆ ನಮಗೂ ಗೊತ್ತದ, ನಿಮಗೂ ಗೊತ್ತದ. ಆ್ಯಂಡ್ ಅಕ್ಕ ಹೆಂಗಂದ್ರೆ ಕೊಟ್ಟಿದ್ದ ಆಟ ಒಳಗೆಲ್ಲ ಚಲೋ ಆಡಾಳ. ಬಟ್ ಅಂದ್ರೆ ಎಂಟರ್ಟೈನ್ಮೆಂಟ್ ಒಳಗೆ ಬಂತಂದ್ರೆ ಅಕ್ಕ ಇಸ್ 0. ಅಂದ್ರೆ ಅಕ್ಕ ಏನೂ ಅಲ್ಲ ಎಂಟರ್ಟೈನ್ಮೆಂಟ್ ಒಳಗೆ ಬಂದ್ರೆ. ಅಂದ್ರೆ ಏನು ಹೇಳಕ್ ಬರ್ಲಿಕತ್ತೀನಿ ಅಂತಂದ್ರೆ ನಾ ಕೂಡಿಸಿ ಕಳೆದು ಗುಣಿಸಿ ಬಾಗಿಸಿ. ನಿಮ್ದು ಸ್ವಲ್ಪ ತಲೆ ಸೀದಾ ಮಾಡ್ಕೋರಿ. ಅಂದ್ರೆ ನಾ ಏನು ಹೇಳಕ್ ಬಂದೆ ಅಂದ್ರೆ ಜಲ್ದಿನೇ ಹೊರಗೆ ಹೋಗ್ತಾಳ ಅಕ್ಕ ಅನ್ನೋನಾಗ ಬಂದೆ ಅಷ್ಟೇ. ಅಂದ್ರೆ ಮೋಕ್ಷಿತಾಕಂದ್ ಏನು ಡೆಡಿಕೇಶನ್ ಇಲ್ಲ ಅಂತ ಹೇಳಕ್ ಬರೋದಿಲ್ಲ. ಅರ್ಥ ಆಯ್ತಾ? ಇದು ಒಂದು ಡೆಡಿಕೇಟ್ ಮಾಡ್ಯಾಳ ಗೇಮಿಗೆ. ಅದು ಬಿಟ್ರೆ ಅಕ್ಕಂದ ಡೆಡಿಕೇಶನ್ ನೋಡಿದ್ರೆ ಅಕ್ಕಾಗ ಹೊರಗೆ ಜಲ್ದಿನೇ ಹೋಗ್ತಾಳ ಅನಿಸ್ತದ ನನಗೆ. ನೆಕ್ಸ್ಟ್ ಕಂಟೆಸ್ಟೆಂಟ್ಸ್ ಬಗ್ಗೆ ನಾ ಹಿಂಟ್ ಕೊಡ್ತೀನಿ, ನೀವು ಗೆಸ್ ಮಾಡ್ರೆ. ಇವ್ರೊಂಥರ ಮಾತಿನ ಮಲ್ಲಿ ಇದ್ದಂಗ. ಎಸ್, ರೈಟ್, ಚೈತ್ರಾಕ. ಅಕ್ಕ ಹಿಂಗ್ ಚೀರ್ತಾಳಲ್ಲ, ನಾ ಗೇಮ್ ಆಡು ಒಳಗೂ ಅಟ್ಟು ಹೊಲಸ್ ಚೀರಂಗಿಲ್ಲ. ನಮ್ಮ ಅಣ್ಣ ಅಂತ ನೀ ಅಟ್ಟು ಹೊಲಸ್ ಚೀರ್ತಿಯಲ್ಲ, ಆಡುದು ಕಮ್ಮ ದಿಮಾಗ್ ಭಾಳ ಮಾಡ್ತಿ ಅಂತ. ಇದು ಆಕ್ಚುಲಿ ಚೆನ್ನಾಗಿ ನನಗೇನ ಹೆಚ್ಚು ಮಾಡ್ತಾಳ ಅನಿಸ್ತದ ನನಗ ಅಕ್ಕ. ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಅಂದ್ರೆ ಅಕ್ಕಂದು ಪಾರ್ಟ್ ಬಂದಾಗ ನಾ ಸ್ಕಿಪ್ ಮಾಡಿ ನೋಡ್ತೀನಿ. ಅಂದ್ರೆ ನಾನು ಟಿವಿ ಒಳಗೆ ನೋಡಲ್ಲ, ನಾನು ಜಿಯೋ ಸಿನಿಮಾ ಒಳಗೆ ನೋಡ್ತೀನಲ್ಲ, ನಾ ಮೊಬೈಲ್ ಒಳಗೆ ನೋಡ್ತೀನಿ. ಅಕ್ಕಂದು ಪಾರ್ಟ್ ಬಂದಾಗೆಲ್ಲ ಸ್ಕಿಪ್ ಮಾಡಿ ನೋಡ್ತೀನಿ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟ ದ್ವೇಷ? ಅಂದ್ರೆ ಎಲ್ಲಾ ಮುಗಿಸ್ ಏನ್ ಹೇಳಕ್ ಬರತೀನಿ ಅಂತಂದ್ರೆ ಅಕ್ಕಂದ ಅಕಸ್ಮಾತ್ ಏನಾರೆ ಕಟ್ಟಿಗೆ ಬಾಯಿ ಇತ್ತಂದ್ರೆ ಒಡೆದು ಚೂರ್ ಆಗ್ತಿತ್ತು. ಅದು ಚೂರ್ ಸುತ್ತಾಗಿ ಸಿಕ್ತಿದ್ದಿಲ್ಲ ನಿಮಗೆ. ಎಸ್, ಯಾಕಂದ್ರೆ ಇದು ಹಿರಿ ಮನುಷ್ಯರ ಹೇಳ್ತಾರೆ. ನಾನು ಹಿರಿ ಮನುಷ್ಯ ಹೇಳೀನಿ ಈಗ. ಅಕ್ಕ ಗೇಮ್ ಒಂದು 40-50% ಚಲೋ ಆಡ್ತಾಳ. ಬಟ್ ಅಕ್ಕ ಮೋಸ ಮಾಡಿ ಹೆಚ್ಚಾಡ್ತಾಳ. ಅಕ್ಕಾಗ ಅದು ಸಾಂಗ್ ಸೂಟ್ ಆಗ್ತದ. ಅದು ಮೋಸ ಗಾತಿಯೇ ಅದೆಲ್ಲ ಸಾಂಗ್, ಅದು ಅಕ್ಕಾಗ ಪರ್ಫೆಕ್ಟ್ಲಿ ಫಿಟ್ ಆಗ್ತದೆ. ಓ ಮೈ ಗಾಡ್, ನಾ ಇವತ್ತೊಂದು ನ್ಯೂಸ್ ನೋಡಿದ್ದೆ ಅಕ್ಕನ ಬಗ್ಗೆ. ಅದು ಕರೆಯತ್ತಂದ್ರೆ ಎರಡಕ್ಕೂ ಫಿಟ್ ಆಗ್ತದ. ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರಂದ್ರೆ ಶಿಶಿರನ ಎಲ್ಲ ಚಲೋ ಆಡ್ತಾನೆ. ಬಟ್ ಐಶ್ವರ್ಯ ಆಂಟಿ ಅವ್ರದ್ದು ಬಕೆಟ್ ಅಂತ. ಅದು ಬಿಟ್ರೆ ಜಾದ ಏನಿಲ್ಲ. ಗೇಮ್ ಎಲ್ಲ ಚಲೋ ಆಡ್ತಾರೆ. ಯಾವ ಟೀಮಿಗೆ ಹೋಗ್ತಾರೆ ಆ ಟೀಮಿಗೆ ಅವ್ರು 100% ಕೊಟ್ಟು ಆಡ್ತಾರೆ. ಬಟ್ ಸ್ವಲ್ಪ ಐಶ್ವರ್ಯ ಅಕ್ಕನ ಹಿಂದೆಂದು ಹೋಗ್ಬೋದು. ಮತ್ತು ಸ್ವಲ್ಪ ಐಶ್ವರ್ಯ ಅಕ್ಕಂದು ಇದು ಬಿಟ್ರಂದ್ರೆ ಟಾಪ್ 5 ಒಳಗೆ ಬರೋ ಕಂಟೆಸ್ಟೆಂಟ್ ಇದಾರನ್ನ. ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರತ್ತಂದ್ರೆ ಐಶ್ವರ್ಯ ಆಂಟಿ. ಅಂದರೆ ಐಶ್ವರ್ಯ ಅಕ್ಕ ನನಗೂ ಆಂಟಿ ನನಗೇನು ಸಂಬಂಧ ಬೀಳಂಗಿಲ್ಲ. ಬಟ್ ಇವ್ರು ಏನದಾರ ಅಂತಂದ್ರೆ ನನಗೆ ಗೊತ್ತಾಗಂಗಿಲ್ಲ ಆಗ್ಯದ ಯಾಕೆ ಅಂದ್ರೆ ಯಾರು ನಾಮಿನೇಟ್ ಮಾಡಲ್ಲಾಗ್ಯಾರ ಅಂತ. ನೋಡ್ರಿ, ಸಿಂಪತಿ ಆ ಕಡೆ, ಗೇಮ ಒಂದು ಕಡೆ ಅಲ್ಲ, ಯಾಕೆ ನಾಮಿನೇಟ್ ಮಾಡಲ್ಲ? ಯಾವಾಗೋ ಒಂದು ಸ್ವಲ್ಪ ಅಂದ್ರೆ ಭಾಳ ಸಲನೂ ಆಗಿಲ್ಲ ನಾಮಿನೇಟ್ ಆಗ್ಯಾರ, ಭಾಳ ಸಲ ಆಗಿಲ್ಲ.
ಯಾರು ನಾಮಿನೇಟ್ ಮಾಡಲ್ಲಾಗ್ಯಾರ ಏನ್ ಕಾಣ್ಲಿಕತ್ತದ ಅವ್ರ ಒಳಗ ಎಲ್ಲಾರ್ಗಿ ಅಂತ ಅಂದ್ರ ಆಟ 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 ಏನ್ ಅಂತ ಆಟ ಕಾಣ್ಲಿಕತ್ತದಂತ ಮತ್ತ ನಾ ಅಂದಿದ್ದೆ ಅಲ್ಲ ಪ್ಯಾದಿಪಿ ಅಂದಿದ್ದೆ ಗೌತಮಿ ಅಕ್ಕ ಆ ಗೌತಮಿ ಅಕ್ಕಂದ್ 10 ಪಟ್ ಅಂದ್ರೆ ಈಗ ಅಕ್ಕ ಅಂದ್ರೆ ಸಣ್ಣ ಹುಡುಗರಲ್ಲಿ ನಮ್ಮ ಮನಿ ಬಲ್ಲ ಒಂದ್ ಸಣ್ಣ ಹುಡುಗದ 2 ವರ್ಷ ಅದ್ರಕಿನ ಹತ್ತು ಮಾಡ್ತಾಳಕಿ ನನಗೆ ತಿಳಿಯಂಗಿಲ್ಲ ಆಗಿದೆ ಇಷ್ಟು ಕ್ರಿಂಜ್ನ ಏನಾದ್ರು ಹೆಂಗೆ ಇಟ್ಕೊಂಡಾರ ಇಷ್ಟು ಕ್ರಿಂಜ್ ಅದು ಬಿಡು ನನ್ನ ವಿಡಿಯೋಕ್ಕೆ ನಾನು ಕ್ರಿಂಜ್ ಇರಂಗಿಲ್ಲ ಬಿಡು ಅಕ್ಕಾಗ ನಾ ಡಿಸ್ಕ್ರೈಬ್ ಮಾಡಕ್ ನನಗೇನು ವರ್ಡ್ ಸಿಗಂಗಿಲ್ಲ ಅಕ್ಕಾಗ ಏನಂತ ಡಿಸ್ಕ್ರೈಬ್ ಮಾಡಲಿ ಸೋಫಾಗಳ್ದು ಎಷ್ಟು ಡೆಡಿಕೇಶನ್ ಅದು ನೋಡಿ ಅದಕ್ಕಿಂತ ಕಡಿಮೆ ಅಕ್ಕನ ಡೆಡಿಕೇಶನ್ ಅದು ಅಲ್ಲೇನು ಸ್ವಿಮ್ಮಿಂಗ್ ಪೂಲ್ ಅದ ಗೊತ್ತೇನ ಅದಕ್ಕಿಂತ ಕಮ್ಮಿ ಅಕ್ಕಂದ ಡೆಡಿಕೇಶನ್ ಅದ ಗೇಮಿಗೆ ನೆಕ್ಸ್ಟ್ ವೀಕ್ ದಯವಿಟ್ಟು ಆಗ ಗಳಿಸ್ರಿ ನಾ ಏನಾರ ಬಿಗ್ ಬಾಸ್ ಇದೆ ಅಂತ ತಿಳ್ಕೊ ಅಕ್ಕ ನಾಮಿನೇಷನ್ ಇಲ್ಲಾರೆ ಡೈರೆಕ್ಟ್ ಎಲಿಮಿನೇಷನ್ ಅಂತಿದ್ದೆ ಸರ್ಪ್ರೈಸ್ ಅಂತಂದು ಡೈರೆಕ್ಟ್ ಎಲಿಮಿನೇಟ್ ಮಾಡ್ಬಿಡ್ತಿದ್ದೆ ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟ ದ್ವೇಷ ನಾನು ಏನ್ ತಪ್ಪು ಮಾಡಿದೀನಿ ನೆಕ್ಸ್ಟ್ ಶೋಭಾಕ ಬಂದ್ಮೇಲೆ ಹಾ ಒಬ್ರು ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಬಂದಾರ ಅಂತ ಅನ್ಸ್ಲಿಕ್ಕೆ ಅಕ್ಕ ಟೊಂಟನು ಚಲೋ ಹೊಡಿತಿದ್ಲು ಗೇಮ್ನು ಹಾ ಆಡ್ತಿದ್ಲು ಹಂಗೆ ನೋಡಿದ್ರ ಒಂದ್ ಸ್ವಲ್ಪ ಜನ ಇರೋರ್ಕಿನ ಬೆಟರ್ ಇದ್ಲಕ್ಕಿ ಅಕ್ಕ ಹೆಂಗಂದ್ರೆ ಅಕ್ಕನ ಶುರು ಮಾಡುತ್ತಾನೆ ಮುಗಿದು ಹೋಯ್ತು ಅಕ್ಕನ ಬಗ್ಗೆ ಏನು ಹೇಳಿ ಅಕ್ಕ ಬಂದಳು ಅಕ್ಕ ಹೋದಳು ನಾನು ವಿಡಿಯೋ ಜೊತೆಗೆ ಬರಲಿಲ್ಲ ಅಕ್ಕ ಬಂದಾಗ ನಾ ವಿಡಿಯೋ ಮಾಡ್ಬೇಕಂತ ಮಾಡಿದ್ದೆ ನ್ಯೂ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಸ್ ಅಂತ ಹೇಳಿ ಬಟ್ ಅಕ್ಕ ಬಂದಳು ಅಕ್ಕ ಹೋದಳು ಈಗ ಈ ಅಕ್ಕ ಕಡೆ ಅಕ್ಕನ ಬಗ್ಗೆ ಹೇಳಕ್ಕೇನು ಜಾಸ್ತಿ ಇಲ್ಲ ಸೊ ಇಲ್ಲಿಗೆ ಅಕ್ಕನ ಬಗ್ಗೆ ಮುಗಿಸ್ಬಿಡುನಂತ ಯಾಕಂದ್ರೆ ಅಕ್ಕ ಕ್ಲೋಸ್ಡ್ ಚಾಪ್ಟರ್ ಅದಾಳ ಬಿಗ್ ಬಾಸಿಗೆ ಎಸ್ ರಜತನ ಬಗ್ಗೆ ಏನು ಭಾಳ ಹೇಳಿದಿಲ್ಲ ಯಾಕಂದ್ರೆ ಅವ್ರನ್ನೂ ಚಲೋನೇ ಆಡ್ಲಿಕತ್ತಾರ ಎಂಟರ್ಟೈನ್ ಮಾಡಾಕತ್ತಾರ ಅವರು ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಆಗಿ ಕರ್ಸಿದ್ದಕ್ಕೆ ಗುಡ್ ಅದಾರ ಇರೋರ್ಕಿನ್ನ ಸ್ವಲ್ಪ ಜಾಸ್ತಿ ಕಾಣ್ಲಿಕತ್ತಾರ ಆ್ಯಂಡ್ ಅಂದ್ರೆ ಗುಡ್ ಕಂಟೆಸ್ಟೆಂಟ್ ಚಲೋ ಗೇಮ್ನು ಚಲೋ ಆಡ್ತಾರೆ ಅಂದ್ರೆ ಹೊಲಸ್ ಸ್ವಲ್ಪ ವರ್ಡ್ಸ್ ತೆಗಿತಾರೆ ಅಷ್ಟು ಬಿಟ್ರೆ ಹಿ ಈಸ್ ಗುಡ್ ಕಂಟೆಸ್ಟೆಂಟ್ ಆ್ಯಂಡ್ ದ್ಯಾಟ್ಸ್ ದ ಎಂಡ್ ಆಫ್ ದ ವಿಡಿಯೋ ಗೈಸ್ ಆ್ಯಂಡ್ ರೋಸ್ಟ್ ಮಾಡ್ಬೇಕಂದ್ರೆ ಅಂತ ಪರ್ಸ್ನಾಲಿಟಿ ಅಂದ್ರೆ ರೋಸ್ಟ್ ಮಾಡುವಂಥ ಪರ್ಸ್ನಾಲಿಟಿನೂ ಇರಬೇಕಲ್ಲ ಅದಕ್ಕಿಂತ ಅಂದ್ರೆ ಒಂದು ಸ್ವಲ್ಪ ಮಂದಿ ಹಂಗದಾರ ಅಂದ್ರೆ ರೋಸ್ಟ್ ಮಾಡಿಸ್ಕೊಳಕ್ಕೆ ಸುತ್ತಕ್ಕೆ ಲಾಯಕ್ಕಿಲ್ಲ ಅವರು ಆ್ಯಂಡ್ ನನ್ನ ನ್ಯೂ ಲುಕ್ ಹೆಂಗೈತೆ ಹೇಳ್ರಿ ದ್ಯಾಟ್ಸ್ ದ ಎಂಡ್ ಆಫ್ ದ ವಿಡಿಯೋ ಗೈಸ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇದು ನಾರ್ಮಲ್ ಯಾಕಂತಂದ್ರೆ ನನಗೆ ಏನು ಕಂಟೆಸ್ಟೆಂಟ್ ಬಗ್ಗೆ ಜಾಸ್ತಿ ಏನು ಅನಿಸಿದ್ರೆ ರೋಸ್ಟ್ ಮಾಡ್ಬೇಕಲ್ಲ ನಾ ಆ್ಯಂಡ್ ದ್ಯಾಟ್ಸ್ ದ ಎಂಡ್ ಆಫ್ ದ ವಿಡಿಯೋ ಗೈಸ್ ವಿಡಿಯೋಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಬಾಯ್ ಟೇಕ್ ಕೇರ್ ಮಮ್ಮಿ ಸತ್ಯಧಾರಾವಾಹಿ ಹತ್ತಿತು ಬಾ